ಸರ್, ಈ ಸುದ್ದಿ ಇನ್ನೂ ಆನ್ ಏರ್ ಮಾಡಿಲ್ಲ ನಾವು. ನೀರಿನ ಸಮಸ್ಯೆ. ನಮ್ಮ ಕ್ಯಾಮ್ರಾಮ್ಯಾನ್ ಮತ್ತು ರಿಪೋರ್ಟರ್ ಹೋಗಿ ಆ ಸುದ್ದಿಯನ್ನು ಕ್ಯಾಪ್ಚರ್ ಮಾಡ್ತಾಯಿದ್ರು. ಕ್ಯಾಪ್ಚರ್ ಮಾಡಿ ಆಫೀಸಿಗೆ ತಂದು ಅಲ್ಲಿಂದ ನಮಗೆ ಕಳಿಸ್ಬೇಕಂತೆ. ಅಷ್ಟಕ್ಕೆ ಮೊದಲೇ ಅಧಿಕಾರಿಗಳು ಓಡ್ ಬಂದು ಕೆಲಸ ಮಾಡಿ ಜೈ ಹೋ ಅಂದಿದ್ದಾರೆ. ಪ್ರಾಬ್ಲಮ್ ಬಗ್ಗೆ ಶೂಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸೂಪರ್ 3ಗೆ ಇನ್ನೂ ಕೂಡ ಈ ವೇದಿಕೆಯಲ್ಲಿ ಆ ಸ್ಟೋರಿ ಬರಲಿಲ್ಲ. ಆದರೆ ಸೂಪರ್ 3 ಅವರು ಈ ಸುದ್ದಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಸಂಬಂಧಪಟ್ಟವರಿಗೆ ಗೊತ್ತಾಯಿತು ಅಷ್ಟೇ. ಏನಾಯಿತು? ಕೆಲಸ ಆಯಿತು. ಸೂಪರ್ 3 ಎಂಟ್ರಿಗೆ ಪಾಲಿಕೆ ಆಫೀಸರ್ಸ್ ತಂಡ ಹೊಡೆದೋಗ್ಬಿಟ್ರು. ರಾತ್ರಿ ಕೆಲಸ ಮಾಡಿ ಮುಗಿಸೇ ಬಿಟ್ರು. ನಮ್ಮ ಕ್ಯಾಮರಾಮ್ಯಾನ್ ಹೋದರು, ರಿಪೋರ್ಟ್ರು ಹೋದರು, ಆ ಸ್ಟೋರಿ ಬಗ್ಗೆ ಶೂಟ್ ಮಾಡಿ ತಗೊಂಬಂದರು. ಇನ್ನು ನಾಳೆಗೋ ನಾಡಿದ್ದಕ್ಕೋ ನಮ್ಗೆ ಕಳಿಸ್ಬೇಕು ಅಂದರೆ ಸೂಪರ್ 3 ಹಂಗಿರುತ್ತಲ್ವ, ಒಮ್ಮೊಮ್ಮೆ ಆಲ್ರೆಡಿ ರೆಡಿ ಸ್ಟೋರಿ ಇರುತ್ತೆ. ಅಷ್ಟಾಗೋ ಆ ಕಡೆಯಿಂದ ಫೋನ್ ಬಂತು, ಸರ್ ಇಲ್ಲೆಲ್ಲ ಕೆಲಸ ಆಗಿದೆ. ಅರೇ ವಾ, ಕ್ಯಾ ಬಾತ್, ಒಳ್ಳೆ ವಿಚಾರ. ಅದು ನಿಮ್ಗೆ ತೋರಿಸ್ಬೇಕಲ್ಲ. ನೋಡಿ ಏನಾಗಿದೆ ಅಂತ ಹೇಳ್ತೀನಿ. ನಾವು ಹೋಗಿ ಆ ಪ್ರಾಬ್ಲಮ್ನ ಬಗ್ಗೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಸ್ಟೋರಿ ಆನ್ ಏರ್ ಮಾಡಲಿಲ್ಲ, ನಾವು ಯಾರನ್ನು ತೋರಿಸ್ಲಿಲ್ಲ, ಯಾರಿಗೂ ಬೈಲಿಲ್ಲ, ಯಾರಿಗೂ ಪ್ರಶ್ನೆ ಕೇಳಲಿಲ್ಲ. ಆದರೆ ಅಧಿಕಾರಿಗಳಿಗೆ ಗೊತ್ತಾಯಿತು, ಇನ್ನೇನಾದರೂ ಹೋದರೆ ಫೋಟೋ ಹಾಕಿಬಿಟ್ಟು ಬಹಿರಂಗ ಹರಾಜು ಮಾಡ್ತಾರೆ ಅಂಥೇಳಿ, ಎಲ್ಲಿ ಸುದ್ದಿ ಆಗಿಬಿಡುತ್ತೆ ಅದಕ್ಕಿಂತ ಮೊದಲೇ ಮಾಡಬೇಡ ಅಂಥೇಳಿ ಪಟಾಪಟ್ ಬಂದು ರೆಡಿ ಮಾಡಿ ಹೋಗಿದ್ದಾರೆ. ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮೊದಲು ಹೆಂಗಾಯಿತು ಹೆಂಗಿತ್ತು ಎಲ್ಲ ನೋಡ್ಕೊಂಬನ್ನಿ. ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಹಳ್ಳ ಹಿಡಿದಿತ್ತು 2 ನೀರಿನ ಘಟಕಗಳು. ಲಕ್ಷ ಖರ್ಚು, ಎಲ್ಲವೂ ವೇಸ್ಟ್. ಎಸ್, ಅದು ರಾಜ್ಯದ ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಅಲ್ಲಿಗೆ ಪ್ರತಿನಿತ್ಯ ಬೇರೆ ಊರುಗಳಿಂದ ಸಾವಿರಾರು ಜನ ಬರ್ತಾರೆ. ಹಾಗಾಗಿ ಮಹಾನಗರ ಪಾಲಿಕೆಯವರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ನೀರಿನ ಘಟಕ ಸ್ಥಾಪನೆ ಮಾಡಿತ್ತು. ಆದ್ರೆ ನಿರ್ವಹಣೆ ಇಲ್ಲದೆ, ನೀರು ಬರದೆ ಪ್ರಯಾಣಿಕರು ಕುಡಿಯುವ ನೀರಿಗೆ ಪರದಾಡುತ್ತಿದ್ರು. 2 ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದೆ. ಆದರೆ 2 ಸಹ ಕೆಟ್ಟು ನಿಂತು ಸುಮಾರು ತಿಂಗಳುಗಳೇ ಆಗಿದೆ. ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ 2 ನೀರಿನ ಘಟಕಗಳಿದ್ದರೂ ಕುಡಿಯುವ ನೀರಿಲ್ಲದೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡುತ್ತಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ 2023ರಲ್ಲಿ 2 ಲಕ್ಷ ರೂಪಾಯಿನಂತೆ 2 ನೀರಿನ ಘಟಕಗಳನ್ನು ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿತ್ತು. ಆದರೆ ನೀರಿನ ಘಟಕ ಇದ್ದರೂ ಪ್ರಯಾಣಿಕರಿಗೆ ಕುಡಿಯುವ ನೀರಿಲ್ಲದೆ ಜನ ಹಣ ನೀಡಿ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆಯ ಹಣ ಪೋಲಾಗುತ್ತಿತ್ತು. ಜೊತೆಗೆ ಜನ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದರು. ಸಮಸ್ಯೆ ಅರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟು ಸುದ್ದಿ ಮಾಡಿಕೊಂಡು ಬಂದಿತ್ತು ಅಷ್ಟೇ. ನೋಡಬಹುದು, ಪ್ರತಿನಿತ್ಯ ಏನು ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನರು ಬೇರೆ ಜಿಲ್ಲೆಗಳಿಂದ ಇಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕುಡಿಲಿಕ್ಕೆ ಅಂತೇಳಿ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು 2 ಘಟಕಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಆದರೆ 2 ಘಟಕಗಳು ಇವಾಗ ದುರಸ್ತಿಯಾಗಿದೆ. ಕುಡಿಲಿಕ್ಕೆ ನೀರಿಲ್ಲದೆ ಇಲ್ಲಿನ ಜನರು ಏನು ಪ್ರಯಾಣಿಕರು ಬರ್ತಾರೆ, ಅವರು ಪ್ರತಿನಿತ್ಯ ದುಡ್ಡನ್ನು ಕೊಟ್ಟು ಖರೀದಿಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ವರದಿಗೂ ಮುನ್ನ ಎಚ್ಚೆತ್ತ ಮಹಾನಗರ ಪಾಲಿಕೆ. ಇನ್ನು ಕುಡಿಯೋ ನೀರಿನ ಘಟಕದ ಸುದ್ದಿ ಮಾಡಿಕೊಂಡು ಬರ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತರು. ಇನ್ನೇನು ಸುದ್ದಿ ಪ್ರಸಾರ ಆಗಬೇಕು ಅನ್ನೋ ಅಷ್ಟರಲ್ಲಿ ಪಟಾಪಟ್ ಘಟಕ ಸರಿ ಮಾಡಿ ಹೋಗಿದ್ದಾರೆ. ಈಗ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದಾರೆ, ನಿಮಗೆ ತೋರಿಸ್ತಾನೆ. ಅವತ್ತು ನೀರು ಬರ್ತಿರ್ಲಿಲ್ಲ, ಆದರೆ ಇವತ್ತು ಸುದ್ದಿ ಬಿತ್ತರಿಸಿರ್ಲಿಲ್ಲ. ಕೇವಲ ನಾವು ವಿಡಿಯೋನ ಮಾಡ್ಕೊಂಡು ಹೋಗಿದ್ವಿ. ಅಸಲೇ ಅಧಿಕಾರಿಗಳು ನಾವು ಅದನ್ನು ದುರಸ್ತಿಗೊಳಿಸ್ತೀವಿ, ಯಾವುದೇ ರೀತಿ ಸುದ್ದಿಯನ್ನು ಮಾಡಬೇಡಿ, ಆ ನೀರು ಸರಿ ಮಾಡ್ತೀವಿ ಅನ್ನುವಂಥ ಆ ಮಾತನ್ನು ಹೇಳಿದ್ರು. ಅದರಂತೆ ಈಗ ನೀರು ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಒಂದೇ ದಿನಕ್ಕೆ ಬಂತು ನೀರು.
ಒಂದೇ ದಿನದಲ್ಲಿ ಖಾಸಗಿ ನಿಲ್ದಾಣದ ನೀರಿನ ಘಟಕದಲ್ಲಿ ನೀರು ಬಂದಿದೆ. ಬೇರೆ ಬೇರೆ ಊರುಗಳಿಂದ ಬರೋ ಪ್ರಯಾಣಿಕರು ಹಣ ನೀಡಿ ನೀರು ಕುಡಿಯುತ್ತಿದ್ದ ಸಮಸ್ಯೆಗೆ ಮುಕ್ತಿ ಸಿಕ್ಕಿದ್ದು 6 ತಿಂಗಳಿಂದ ಬಗೆಹರಿಯದ ಸಮಸ್ಯೆ ಇದೀಗ ಕ್ಲಿಯರ್ ಆಗಿದೆ. ಇದೀಗ ಪ್ರಯಾಣಿಕರು ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಧನ್ಯವಾದ ತಿಳಿಸಿ ಜೈಕಾರ ಹಾಕಿದ್ದಾರೆ. ಇಲ್ಲಿ 2 ನೀರಿನ ವ್ಯವಸ್ಥೆ ಮಾಡಿದ್ರು. 4 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಈಗೊಂದು 6 ತಿಂಗಳ ನೀರಿನ ಸಮಸ್ಯೆ ಇತ್ತು, ಸರಿ ಇಲ್ಲ. ಈಗ ಬಂದೆಲ್ಲ ಸರಿ ಮಾಡಿಕೊಟ್ಟಿದ್ದಾರೆ. ಈಗ ಸುಗಮವಾಗಿ ನೀರು ಬರ್ತಾ ಉಂಟು. ಅಂತ ನಾವು ಅವರಿಗೆ ಧನ್ಯವಾದ ಅರ್ಪಿಸ್ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ಅಂತೇಳಿ ಹೇಳ್ತೀವಿ ಸರ್. ಮೊನ್ನೆ ರಿಪಬ್ಲಿಕ್ ಟಿವಿಯವರು ನೀರು ಬರ್ತಿಲ್ಲ ಅಂತ ಇದು ಮಾಡಿದ್ರು. ಈಗ ಮೊನ್ನೆ ಒಂದು ಮುನ್ಸಿಪಾಲ್ಟಿ ರೆಡಿ ಮಾಡೋಗಿದ್ದಾರೆ. ಈಗ ಸರಿಯಾಗಿ ನೀರು ಬರ್ತಾ ಇದೆ ಸರ್. ಕುಡಿಲಿಕ್ಕೆ ಸಮಸ್ಯೆ ಆಗ್ತಾಗಿಂದ ಸಮಸ್ಯೆ ಐತೆ ಸರ್, ಬರ್ತಿರಲಿಲ್ಲ ನೀರು. ಈಗ ಇವ್ರು ಮಾಡೋದ್ಮೇಲೆ ಸರಿಯಾಗಿ ಬರ್ತಾ ಇದೆ ನೀರು. ರಿಪಬ್ಲಿಕ್ ಟಿವಿಯವರು ಮನವಿ ಮಾಡಿದ್ದಕ್ಕೆ ನೀರು ಬರೋಂಗೆ ಆಗಿದೆ ಸರ್ ಈಗ ಮುನ್ಸಿಪಾಲ್ಟಿಯಿಂದ. ಆರ್ ಕನ್ನಡದವರು ರಿಪಬ್ಲಿಕ್ ಕನ್ನಡದವರು ಬಂದು ಸುದ್ದಿ ಮಾಡಿದ ಮೇಲೆ ಈಗ ನೀರು ಚೆನ್ನಾಗಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಒಟ್ಟಾರೆ ಸುದ್ದಿ ಬಿತ್ತರಿಸುವ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದೆ. ಇದು ಸೂಪರ್ 3 ಪವರ್. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಓಕೆ, ಇದು ಸೂಪರ್ 3 ಪವರ್. ಅಂದರೆ ಅನೇಕರು ಹೇಳ್ತಾ ಇದ್ರು, ಇಲ್ಲ ಸರ್ ಸಮ್ಟೈಮ್ಸ್ ಸೂಪರ್ 3 ಹೆಸರು ಹೇಳಿದರೆ ಆಗತ್ತೆ ಅಂತ. ಹಾಗಂತದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಜನಸಾಮಾನ್ಯರ ಒಳಿತಿಗಾಗಿ ಮಾತ್ರ ಅದನ್ನು ಬಳಸಬೇಕು. ಏನಾಗಿದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೆಂಗಿತ್ತು ಅಂತೇಳಿ. ನಮ್ಮ ಭೀಮಾ ನಾಯ್ಕ್ ಮತ್ತು ಕ್ಯಾಮ್ರಾಮನ್ ಚಿರಾಗ್ ಇದನ್ನು ಮಾಡಿರ್ತಾರೆ ನೋಡಿ. ಅಲ್ಲ, ಹೌದು, ಇದು ರಾಜ್ಯದ 2ನೇ ಅತಿ ದೊಡ್ಡ ಬಸ್ ನಿಲ್ದಾಣ. ರಾಜ್ಯದ 2ನೇ ಅತಿ ದೊಡ್ಡ ಬಸ್ ನಿಲ್ದಾಣ. ಆಮೇಲೆ ಶಿವಮೊಗ್ಗ ಹ್ಯಾಪನಿಂಗ್ ಸಿಟಿ. ಅದು ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಅಲ್ಲೊಂದು ನೀರಿನ ವ್ಯವಸ್ಥೆ ಬೇಕಾಗುತ್ತೆ. ಎಲ್ರಿಗೂ ನಿಮಗೆ ಬಿಸ್ಲರಿ ಆಗಲ್ಲ 20 ರೂಪಾಯಿಗೆಲ್ಲ. ಕೆಲವರಿಗೆಲ್ಲ ಗ್ರಾಮೀಣ ಭಾಗದ ಜನರಿಗೆಲ್ಲ 10 ರೂಪಾಯಿ ಈಗಲೂ ಕೂಡ ಭಾಳ ದೊಡ್ಡ ಅಮೌಂಟ್. ಇಲ್ಲ ಬಿಡ್ರಿ, ಎಲ್ಲ ಹಂಗಾಗಲ್ಲ. ಹಾಗಾಗಿನೇ ನೀವು ಫ್ರೀ ಊಟ ಕೊಡಿ, ಜನ ಸೇರ್ತಾರೆ. ಫ್ರೀ ಊಟ ಕೊಡಿ, ಈಗಲೂ ಕೂಡ ಬೆಂಗಳೂರಲ್ಲಿ ಫ್ರೀ ಊಟ ಕೊಡಿ, ಜನ ಸೇರಿಬಿಡ್ತಾರೆ. ಆಮೇಲೆ ನೀವು 5 ರೂಪಾಯಿ 10 ರೂಪಾಯಿಗೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಕೊಡ್ತೀರಲ್ಲ, ಯಾಕಷ್ಟು ಜನಸಂದಣಿ? ಯಾಕಂದರೆ ದುಡ್ಡು ಇದ್ದವ್ರ ಬಳಿ ಇದ್ದಿರ್ಬೋದು, ದುಡ್ಡಿನ ಮಹತ್ವ ಕೆಲವ್ರಿಗೆ ಭಾಳ ಗೊತ್ತಿದೆ. ಈಗಲೂ ಕೆಲವರೆಲ್ಲ 10 ರೂಪಾಯಿ 20 ರೂಪಾಯಿ ದಿವಸಕ್ಕೆ 50 ರೂಪಾಯಲ್ಲೇ ಮ್ಯಾನೇಜ್ ಮಾಡೋರಿದ್ದಾರೆ. ಇಸ್ಕಾನ್ ಕೊಡೋ ಊಟವನ್ನು ಊಟ ಮಾಡಿ ಮ್ಯಾನೇಜ್ ಮಾಡೋರಿದ್ದಾರೆ. ಎಷ್ಟೋ ಕಾಲೇಜಿಗೆ ಹೋಗುವಂಥ ಹುಡುಗರು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಬಿಟ್ಟು ಮ್ಯಾನೇಜ್ ಮಾಡೋರಿದ್ದಾರೆ. ನೋಡಿ, ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ನೀರಿನ ಘಟಕ ಅಧ್ವಾನವಾಗಿ ಹೋಗಿತ್ತು. 4 ಲಕ್ಷ ರೂಪಾಯಿ ವೆಚ್ಚದ ವಾಟರ್ ಪ್ಲ್ಯಾಂಟ್ ಪ್ರಯೋಜನಕ್ಕೆ 4 ಲಕ್ಷ ಅದಕ್ಕೆ ಖರ್ಚು ಮಾಡಿದ್ರು. ಪ್ರಯೋಜನಕ್ಕೆ ಬರ್ತಾ ಇರಲಿಲ್ಲ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾದಲ್ಲಿ ಅದನ್ನು ಶೂಟ್ ಮಾಡ್ತಾ ಇದ್ವಿ. ಯಾಕಪ್ಪ ಏನು ಅಂತಂದರೆ ಎಲ್ಲ ಸುದ್ದಿ ಮಾಡ್ತಾ ಇದ್ವಿ. ಯಾರೋ ಫೋನ್ ಮಾಡಿ ಹೇಳಿದ್ದಾರೆ, ನೋಡಿ ಸರ್ ನಾಳೆ ಬರುತ್ತೆ, ಸೂಪರ್ 3 ಬರುತ್ತೆ, ಶೆಟ್ರು ರುಬ್ತಾರೆ ಅಂತ. ರುಬ್ಬೋದಕ್ಕಿಂತ ಮೊದಲು ಸ್ವಲ್ಪ ರುಬ್ಬಿಸ್ಕೊಳ್ಳೋದು ಕಡಿಮೆ ಮಾಡೋಣ ಅಂತ ವರದಿಗೂ ಮುನ್ನವೇ ಪಟ್ ಬಂದು ಕೆಲಸ ಮಾಡಿ ಹೋಗಿದ್ದಾರೆ. ಒಂದೇ ದಿನಕ್ಕೆ ನೀರು ಬಂದಿದೆ, ಪ್ರಯಾಣಿಕರು ಫುಲ್ ಖುಷಿಯಾಗಿದ್ದಾರೆ. ಓಕೆ, ಇದು ಈ ಸುದ್ದಿ. ಓಕೆ, ನೆಕ್ಸ್ಟು. ಓಕೆ, ಭೀಮಾ ನಾಯ್ಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ್, ಅತಿ ದೊಡ್ಡ ನಿಲ್ದಾಣ, ಸಾವಿರಾರು ಜನ ಬಂದು ಹೋಗ್ತಾರೆ, ಯಾರೂ ಗಮನ ಹರಿಸಿರಲಿಲ್ಲ. ಕೆಲಸಗಳು ಹೆಂಗಾಯ್ತಿದ್ದು? ನೀವು ಅಂದ್ಕೊಂಡಿದ್ರಿ ಇಷ್ಟು ಬೇಗ ಆಗುತ್ತೆ ಅಂತ? ಎಷ್ಟೊತ್ತಿಗೆ ಶೂಟ್ ಮಾಡಿದ್ರಿ ನೀವು? ಎಷ್ಟೊತ್ತಿಗೆ ನೀವು ಫೈಲ್ ಮಾಡಬೇಕಿತ್ತು ಆಫೀಸ್ಗೆ? ಯಾವಾಗ ನಿಮಗೆ ಅಲ್ಲಿ ಕೆಲಸ ಆಗಿದೆ ಅಂತ ಗೊತ್ತಾಗಿದ್ದು ಹೇಗೆ? ಎಸ್ ಸರ್, JP ಸರ್, ರಾಜ್ಯದ 2ನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ ಎಂಬ ಖ್ಯಾತಿಯನ್ನ ಶಿವಮೊಗ್ಗ ಬಸ್ ನಿಲ್ದಾಣ ಹೊಂದಿರುವಂಥದ್ದು. ಹಾಗಾಗಿ ಇಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಬಸ್ ನಿಲ್ದಾಣವನ್ನ ನಿರ್ವಹಣೆ ಮಾಡ್ತಿದ್ದಾರೆ. 2 ಘಟಕಗಳನ್ನ, ಅಲ್ಲಿ ನೀರಿನ ಪ್ಲಾಂಟ್ಗಳನ್ನ ನಿರ್ಮಾಣ ಮಾಡಿರುವಂಥದ್ದು. ಸುಮಾರು ಒಂದೊಂದು ಘಟಕಕ್ಕೆ 2 ಲಕ್ಷ ರೂಪಾಯಿ ಅಂತೆ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1 ವರ್ಷದ ಹಿಂದೆ 2023ರಲ್ಲಿ ಈ ಘಟಕಗಳನ್ನ ಸ್ಥಾಪನೆ ಮಾಡಿರುವಂಥದ್ದು. ಘಟಕಗಳು ಸ್ಥಾಪನೆ ಮಾಡಿ 1-2 ತಿಂಗಳಲ್ಲೇ ಅಧ್ವಾನವಾಗಿತ್ತು, ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಇದು ತಿಳಿದ ತಕ್ಷಣ ರಿಪಬ್ಲಿಕ್ ಕನ್ನಡ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು, ಅದಾಗಿ ನಾವು 3 ಗಂಟೆ ಬೆಳಗ್ಗೆ ನಾವು ಸುದ್ದಿಯನ್ನ
ರೆಕಾರ್ಡ್ ಮಾಡ್ಕೊಂಡು ಬಂದು ಆಫೀಸ್ಗೆ ಬಂದು ಅದನ್ನ ಫೈಲ್ ಮಾಡೋ ಅಷ್ಟರಲ್ಲೇ ಅಧಿಕಾರಿಗಳು ಕಾಲನ್ನ ಮಾಡಿದ್ರು. ನಾವು ಇದನ್ನ ಸರಿ ಮಾಡಿಕೊಡ್ತೇವೆ, ಜನರಿಗೆ ಏನು ಸಮಸ್ಯೆ ಆಗ್ತಿದೆ ಅದನ್ನ ಪರಿಹರಿಸ್ಕೊಡ್ತೇವೆ ಅನ್ನುವಂತ ಮಾಹಿತಿಯನ್ನ ಹೇಳಿದ್ರು. ನಾವು ಮಾರನೇ ದಿನ ಬೆಳಗ್ಗೆ ಹೋಗುವಷ್ಟರಲ್ಲಿ ಮತ್ತೆ ಅಲ್ಲಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ನೀರಿನ ಟ್ಯಾಂಕ್ ಅನ್ನ ದುರಸ್ತಿ ಮಾಡಿ ಅಲ್ಲಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ರು. ಪ್ರಯಾಣಿಕರು ಅದನ್ನ ಕಂಡು ಸಾಕಷ್ಟು ಸಂತಸವನ್ನ ಸಹ ವ್ಯಕ್ತಪಡಿಸಿರುವಂತದ್ದು. ಏನಕ್ಕಂದ್ರೆ ಈ ಹಿಂದೆ ಕುಡಿಯುವ ನೀರಿನ ಸಮಸ್ಯೆ ಅಲ್ಲಿ ಆಗ್ತಾ ಇತ್ತು. ಹಾಗಾಗಿ ಹಣವನ್ನ ಕೊಟ್ಟು ಅಲ್ಲಿ ಅಂಗಡಿಗಳಿರಲಿ ಹಣವನ್ನ ಕೊಟ್ಟು ಕುಡಿಯುವ ನೀರನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಅಲ್ಲಿನ ಪ್ರಯಾಣಿಕರಿಗಿತ್ತು. ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಪ್ರಯಾಣಿಕರು ಪ್ರತಿನಿತ್ಯ ಅಲ್ಲಿಗೆ ಬರ್ತಾರೆ. ಹಾಗಾದ್ರೂ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಿದ್ರು. ಅಂದ್ರೆ ಪ್ರತಿನಿತ್ಯ 50-30 ರೂಪಾಯಿಗಳನ್ನ ಕೊಟ್ಟು ಕುಡಿಯುವ ನೀರನ್ನ ತೆಗೆದುಕೊಳ್ತಿದ್ರು. ಆ ಎರಡು ನೀರಿನ ಘಟಕಗಳು ಸರಿಯಾಗಿರೋದ್ರಿಂದ ಪ್ರಯಾಣಿಕರು ಈಗ ಖುಷಿಯಾಗಿರುವಂತದ್ದು. ಜೆ ಪಿ ಸರ್. ಓಕೆ, ಥ್ಯಾಂಕ್ ಯು. ನೀರು ಕೊಡುವಂಥ ಕೆಲಸ ಇದು, ನಮಗೂ ಕೂಡ ಹೆಮ್ಮೆ ಇದೆ. ಯಾರ್ಯಾರು ಬಂದು ಕುಡಿತಾರೆ ಅಲ್ಲಿ ನೋಡ್ತೀವ ನಾವು ಯಾವ ಜಾತಿ ಅಂತ ಇಲ್ಲ. ನೀರು ಭಗವಂತ ಯಾರಿಗೂ, ಲಿಂಗಾಯತನಿಗೆ 2 ml, ಒಕ್ಕಲಿಗನಿಗೆ 5 ml, ಮುಸ್ಲಿಮ್ಗೆ 10 ml, ದಲಿತನಿಗೆ 20 ml ಅಂತ ಮಾಡಲಿಲ್ಲ. ನಿಮಗೆ ಬಾಯಾರಿಕೆ ಆದಾಗ ನಾನು ಕೊಟ್ಟಿದ್ದೀನಪ್ಪ ಅಂತೇಳಿ ಅದಕ್ಕೆ ಹೇಳೋದಲ್ವ. ಭಗವಂತ ನಮ್ಮನ್ನು ಬೇರೆ ಬೇರೆ ಮಾಡಿಲ್ಲ, ನಾವು ಮಾಡ್ತಿದ್ದೀವಿ ಅಷ್ಟೇ. ಅದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಜನ ಅಂತ ಹೇಳಿ ನಮ್ಮ ಭೀಮಾ ನಾಯ್ಕ ನೋಡ್ಕೊಂಬನ್ನಿ. ರಾಜ್ಯದ 2ನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ ಎಂಬ ಖ್ಯಾತಿಯನ್ನು ಹೊಂದಿರುವಂಥ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಮಹಾನಗರ ಪಾಲಿಕೆ ನಿರ್ವಹಣೆಯನ್ನು ಮಾಡ್ತಿದೆ. ಮಹಾನಗರ ಪಾಲಿಕೆಯಿಂದ ಇಲ್ಲಿ ಕುಡಿಲಿಕ್ಕೆ ನೀರಿಗೆ ಅಂತೇಳಿ 2 ಲಕ್ಷ ರೂಪಾಯಿ ವೆಚ್ಚದಂತೆ 2 ನೀರಿನ ಘಟಕವನ್ನು ಅಳವಡಿಸಿದ್ರು. ಸುಮಾರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ನೀರಿನ ಘಟಕಗಳನ್ನು ಸ್ಥಾಪಿಸಿದ್ರು. ಆದರೆ ಅವು ಕಳೆದ 6 ತಿಂಗಳಿಂದ ದುರಸ್ತಿಗೊಂಡು ಇಲ್ಲಿ ಕುಡಿಲಿಕ್ಕೆ ಸಾಕಷ್ಟು ನೀರಿನ ಸಮಸ್ಯೆ ಆಗ್ತಾ ಇತ್ತು. ಅದಾದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡ ಏನು ಸುದ್ದಿಯನ್ನು ಮಾಡ್ಕೊಂಡೋಗಿತ್ತು. ಸುದ್ದಿ ಮಾಡಿಕೊಂಡು ಹೋದ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿರುವಂಥದ್ದು. ಸುದ್ದಿ ಮಾಡಿ ಕೆಲವು ಗಂಟೆಗಳಲ್ಲಿ ಆ ದುರಸ್ತಿಯನ್ನಗೊಳಿಸಿ ನೀರು ಬರೋ ಹಾಗೆ ಮಾಡೋಗಿದ್ದಾರೆ. ನನಗೆ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದಾರೆ, ನಿಮಗೆ ತೋರಿಸ್ತಾನೆ. ಅವತ್ತು ಏನು ನೀರು ಬರ್ತಿರಲಿಲ್ಲ, ಆದರೆ ಇವತ್ತು ಸುದ್ದಿ ಬಿತ್ತರಿಸಿರಲಿಲ್ಲ. ಕೇವಲ ನಾವು ವಿಡಿಯೋನ ಮಾಡ್ಕೊಂಡು ಹೋಗಿದ್ವಿ. ಅಸಲೇ ಅಧಿಕಾರಿಗಳು ನಾವು ಅದನ್ನು ದುರಸ್ತಿಗೊಳಿಸ್ತೀವಿ, ಯಾವುದೇ ರೀತಿ ಸುದ್ದಿಯನ್ನು ಮಾಡಬೇಡಿ, ಆ ನೀರು ಸರಿ ಮಾಡ್ತೀವಿ ಅನ್ನುವಂಥ ಆ ಮಾತನ್ನು ಹೇಳಿದರು. ಅದರಂತೆ ಈಗ ನೀರು ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವರನ್ನು ಕೇಳ್ತೇನೆ, ಎಷ್ಟು ದಿನದಿಂದ ನೀರು ಬರ್ತಾ ಇರಲಿಲ್ಲ, ಈಗ ನೀರು ಬರ್ತಿದೆ, ಏನು ಹೇಳ್ತಾರೆ ಅಂತೇಳಿ. ಸರ್, ಏನು ಹೇಳ್ತೀರಿ ಅಂತೇಳಿ? 6 ತಿಂಗಳಿಂದ ನೀರು ಬರ್ತಾ ಇರಲಿಲ್ಲ, ಈಗ ಸರಿ ಮಾಡೋರೆ ಚೆನ್ನಾಗಿ ಬರ್ತಾ ಇದೆ ನೀರು. ಇದೇ ರೀತಿ ಸಾರ್ವಜನಿಕರನ್ನು ಕಾಪಾಡ್ಕೊಂಡು ಹೋಗ್ಬೇಕು ಸರ್. ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಏಜೆಂಟ್ರುಗಳು. ಏನು ಹೇಳ್ತೀರಿ ಸರ್? ನೀರು ಬರ್ತಿತ್ತಾ ಫಸ್ಟು? ಈಗ 6 ತಿಂಗಳ ಕೆಳಗೆ ಹಾಳಾಗಿತ್ತು ನೀರಿನ ಘಟಕ. ಯಾಕೆಂದ್ರೆ 2 ಲಕ್ಷ ರೂಪಾಯಿ ಮಾಡಿ ಖರ್ಚು ಮಾಡಿದ್ದಾರೆ. ಇವಾಗ 6 ತಿಂಗಳ ಈಗ ರಿಪೋರ್ಟ್ ಮಾಡಿದ್ಮೇಲೆ ಈಗ ಬಂದು ಸರಿ ಮಾಡಿದ್ದಾರೆ. ಈಗ ಸುಗಮವಾಗಿ ನೀರು ಬರ್ತಾ ಉಂಟು. ಇದೇ ಥರ ಕಾಪಾಡ್ಕೊಂಡು ಹೋಗಬೇಕು ಅಂತ ನಾವು ಕನ್ನಡಕ್ಕೆ ಮದುವೆ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದಗಳು. ಸರ್, ನೀವೇನು ಹೇಳ್ತೀರಿ? 6 ತಿಂಗಳಿಂದ ನೀರು ಸರಿಯಾಗಿ ಬರ್ತಿರಲಿಲ್ಲ. ನಗರಸಭೆ ಕಡೆಯಿಂದ ಕಾರ್ಪೊರೇಷನ್ ಕಡೆಯಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಶುದ್ಧ ನೀರನ್ನ ನಲ್ಲಿ ಮಾಡಿ ಹಾಕಿದ್ರು. ಅದು ದುರಸ್ತಿಯಾಗಿ 6 ತಿಂಗಳಾದರೂ ನೀರು ಬರ್ತಾಯಿಲ್ಲ. ಈಗ ಆರ್ ಕನ್ನಡದವರು ಸುದ್ದಿ ಮಾಡಿದ್ಮೇಲೆ ಡಿಪಾರ್ಟ್ಮೆಂಟ್ನವರು ಬಂದು ಸರಿ ಮಾಡಿದ್ದಾರೆ. ಈಗ ನೀರು ಚೆನ್ನಾಗಿ ಬರ್ತಾಯಿದೆ. ಇದಿಷ್ಟು ಪ್ರಯಾಣಿಕರು ಮತ್ತು ಸಾರ್ವಜನಿಕರ ಮಾತಾಗಿರುವಂಥದ್ದು. ಏನು ಸುದ್ದಿ ಮಾಡಲಿಕ್ಕೆ ಅಂತೇಳಿ ವಿಡಿಯೋನ ಮಾಡ್ಕೊಂಡೋಗಿದ್ವಿ. ವಿಡಿಯೋ ಮಾಡಿ ಕೆಲವು ಗಂಟೆಗಳಲ್ಲಿ ಅಧಿಕಾರಿಗಳು ದೌಡಾಯಿಸಿ ನೀರಿನ ಘಟಕಗಳನ್ನು ಸರಿ ಮಾಡಿ ಈಗ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಧಿಕಾರಿಗಳು ಮುಂದಿನ ದಿನದಲ್ಲೂ ಸಹ ಇದೇ ರೀತಿ ವ್ಯವಸ್ಥೆಯನ್ನು ಮಾಡುವ ಮೂಲಕ ಯಾವುದೇ ರೀತಿ ದುರಸ್ತಿಗೊಳ್ಳದಂತೆ ಕಾಪಾಡಿಕೊಂಡು ಹೋಗಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಓಕೆ, ಈಗ 100% ಇಂಪ್ಯಾಕ್ಟ್ ಆಗಿದೆ. ನಮ್ಮದೊಂದು ಸ್ಟೈಲ್ ಇದೆ, 10%, 20%, 100% ಹಾಕ್ಬೇಕು. 100% ಆದಾಗ ಆಗ್ತೀವಿ. 100% ಇಂಪ್ಯಾಕ್ಟ್. ಆ ನಂತರ ಮುಂದಿನ ಸುದ್ದಿಗೆ ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಈಗೊಂದು ಬ್ರೇಕ್ ಆದಂಥ ಇನ್ನೊಂದು ಸ್ಟೋರಿ ಕೊಡ್ತೀನಿ. ಎಲ್ಲಿದು?